ಇನ್ನು ಈ ಒಂದು ನಿರ್ಧಾರ ಹೊರ ಬರ್ತಿದ್ದ ಹಾಗೆ ಆಸ್ ಎಕ್ಸ್ಪೆಕ್ಟೆಡ್ ನಿರೀಕ್ಷೆಯಂತೆ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಮುಸಲ್ಮಾನರಿಗೆ ವ್ಯಾಪಾರ ಬಹಿಷ್ಕಾರಕ್ಕೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಯಾವುದೇ ಜಾತ್ರೆಯಲ್ಲಿ ಯಾರು ಬೇಕಾದರೂ ವ್ಯಾಪಾರ ಮಾಡಬಹುದು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಬಹಿಷ್ಕಾರಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಹೇಳಿಕೆ ಎಕ್ಸ್ಪೆಕ್ಟೆಡ್ ಇದು. ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಆ ರೀತಿಯಾಗಿ ನಿರೀಕ್ಷೆ ಅಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಏನು ಮಾತನಾಡಿದ್ದಾರೆ. ಲಾ ಡಸ್ ನಾಟ್ ಪರ್ಮಿಟ್ ಆ ಥರ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಯಾರದೇ ಜಾತ್ರೆಯಲ್ಲಿ ಯಾರು ಬೇಕಾದರೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಅದು ಇಟ್ ಈಸ್ ಅವ್ರ ಮನೆ ವ್ಯವಹಾರ ಆದರೆ, ಮನೆ ಪ್ರೋಗ್ರಾಮ್ಗಳಾದರೆ ಓಕೆ. ಬಟ್ ಬೇರೆ ಇದರಲ್ಲಿ ಸಾರ್ವಜನಿಕ ಇದರಲ್ಲಿ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಇಟ್ ಈಸ್ ಅಗೇನ್ಸ್ಟ್ ಲಾ. ಸರ್ಕಾರ ಅದಕ್ಕೆ ಕಾನೂನು ಕ್ರಮ ತಗೋಬೇಕು. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಆಗ್ತಾ ಇದೆ ಸರ್. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಎಲ್ಲಾರಾಗಲಪ್ಪ, ಕರಾವಳಿಲಾಗಲಿ, ಮಲೆನಾಡಿನಲ್ಲಾಗಲಿ ಅಥವಾ ಬಯಲುಸೀಮೆನಲ್ಲಾಗಲಿ ಎಲ್ಲಾದರೂ ಕೂಡ ಕಾನೂನು ವಿರುದ್ಧವಾಗಿದ್ದರೆ ಕಾನೂನು ಕ್ರಮ ತಗೋಬೇಕು. ಲಾ ಡಸ್ ನಾಟ್ ಪರ್ಮಿಟ್ ಆ ಥರ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಯಾರದೇ ಜಾತ್ರೆಯಲ್ಲಿ ಕಾಶ್ಮೀರದಲ್ಲಿ ಸಿದ್ದರಾಮಯ್ಯ ಮಕ್ಕಳು ಮೊಮ್ಮಕ್ಕಳು ಉಳಿತಾ ಇರಲಿಲ್ಲ. ಸಿದ್ದರಾಮುಲ್ಲಾ ಖಾನ್ ಆಗಿದ್ರೆ ಮಾತ್ರ ಉಳಿದುಕೊಳ್ಳೋರು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಶಾಸಕ ಹಾಗೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮುಲ್ಲಾ ಖಾನ್ ಆಗಿದ್ರೆ ಮಾತ್ರ ಅವರು ಕಾಶ್ಮೀರದಲ್ಲಿ ಉಳಿದುಕೊಳ್ತಾ ಇದ್ರು, ಇಲ್ಲಾಂದಿದ್ರೆ ಉಳಿದುಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ಇತ್ತು. ಕಾಶ್ಮೀರದಲ್ಲಿ ಸಿದ್ದರಾಮಯ್ಯ ಮಕ್ಕಳು ಮೊಮ್ಮಕ್ಕಳು ಉಳಿತಾ ಇರಲಿಲ್ಲ ಅಂತ ಸಿಟಿ ರವಿ ಅವರ ಹೇಳಿಕೆ ಇದೆ. ಸಿದ್ದರಾಮಯ್ಯನವರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸ್ಪೆಷಲಿ ಕಾಶ್ಮೀರ ಫೈಲ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಂಥ ಹೇಳಿಕೆ ಬಗ್ಗೆ ಸಿಟಿ ರವಿ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಕಾಶ್ಮೀರದಲ್ಲಿ ಸಿದ್ದರಾಮಯ್ಯ ಮಕ್ಕಳು ಮೊಮ್ಮಕ್ಕಳು ಉಳಿತಾ ಇರಲಿಲ್ಲ. ಸಿದ್ದರಾಮುಲ್ಲಾ ಖಾನ್ ಆಗಿದ್ರೆ ಮಾತ್ರ ಅಲ್ಲಿ ಉಳಿದುಕೊಳ್ಳುವಂತದ್ದಕ್ಕೆ ಅವಕಾಶ ಇರ್ತಾ ಇತ್ತು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಶಾಸಕ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಕಾಶ್ಮೀರ್ ಫೈಲ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ರಿಯಾಕ್ಷನ್ ಹಾಗೆ ಸಿದ್ದರಾಮಯ್ಯನವರ ರಿಯಾಕ್ಷನ್ಗೆ ಈ ರೀತಿಯಾಗಿ ವ್ಯಂಗ್ಯವಾಡಿರೋದು. ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ನೀವು ನೈತಿಕ ವಿದ್ಯೆ ಕಲಿಸ್ಬೇಕು ಮಕ್ಕಳಿಗೆ ಏನಾದರೆ ಕಲಿಸಿ, ಬಟ್ ಡಿಸ್ಕ್ರಿಮಿನೇಟ್ ಮಾಡಬೇಡಿ. ಚುನಾವಣಾ ಅಸ್ತ್ರ, ಚುನಾವಣೆಯಲ್ಲಿ ದೇರ್ ಆರ್ ಸೋ ಮೆನಿ ಅದರ್ ಇಶ್ಯೂಸ್. ಅವ್ರ ಸಾಧನೆ ಏನು ಮಾಡಿದರೆ ಅದನ್ನು ಇಶ್ಯೂ ಮಾಡಬೇಕು. ಎಮೋಷನಲ್ ಇಶ್ಯೂಸ್ಗಳೆಲ್ಲ ಮಾಡೋದು. ಅವ್ರ ಸಾಧನೆ ಏನು ಮಾಡಿದ್ದಾರೆ, 3 ವರ್ಷದಿಂದ ಅವ್ರ ಸರ್ಕಾರ ಇದೆ, ಏನೇನು ಮಾಡಿದ್ದಾರೆ ಅಂತ ಅದೇ ಹೇಳಬೇಕು. ಹುಡುಕುವಂತ ಮನಸ್ಸುಗಳಿಗೆ ಇದು ಅರ್ಥ ಆಗಲ್ಲ. ಆ ಸತ್ಯನ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ಇದ್ದರೆ ಅವ್ರು ನೋಡಿ ಅರ್ಥೈಸ್ಕೊಳ್ಳೋರು ಅಥವಾ ಸತ್ಯಾಸತ್ಯದ ವಿವೇಚನೆಗೆ ಒಳಗಾಗೋರು. ಅದನ್ನು ಮಾಡಿಲ್ಲ ಅಂದರೆ ಅವರಿಗೆ ಸತ್ಯವನ್ನು ನೋಡುವ ಮನಸ್ಸೂ ಇಲ್ಲ, ಸತ್ಯವನ್ನು ಒಪ್ಕೊಳ್ಳುವಂಥ ಮನಸ್ಥಿತಿಯೂ ಇಲ್ಲ. ಕೇವಲ ಇವತ್ತಿನ ಬದುಕು ಮಾತ್ರ ನೋಡ್ತಾ ಇದ್ದಾರೆ. ನಾಳೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ಕಾಶ್ಮೀರದಲ್ಲಿ ಇದ್ದಿದ್ರೆ ಸಿದ್ದರಾಮಯ್ಯನ ಹೆಸರು ಉಳ್ಕೊಂಡು ಉಳಿಯೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಅವ್ರು ಸಿದ್ದರಾಮುಲ್ಲಾ ಖಾನ್ ಆಗಿದ್ರೆ ಮಾತ್ರ ಉಳ್ಕೊಂಡು